ಬಸವಣ್ಣಮ್ಮನವರು ಲಾಸ್ಟ್ ಟೈಮ್ MP ಆಗಿ ಕೆಲವೇ ಮತಗಳ ಅಂತರದಿಂದ ಸ್ವಲ್ಪ ತೊಂದರೆ ಆಯ್ತು ನಮಗೆ. ಹಾಗಾಗಿ ಈಗ ನಾವು ಯಾವ ರೀತಿ ತೊಂದರೆ ಆಗಿದೆ, ಇಡೀ ದೇಶವ್ಯಾಪಿ BJP ಅವರು ನಮ್ಮನ್ನು ಯಾವ ರೀತಿ ಮೋಸ ಮಾಡಿದ್ದಾರೆ, ಇವ್ರು ಯಾವ ರೀತಿ ಅಧಿಕಾರ ತಗೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಜೊತೆಗೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಪ್ರತಿ ಜಿಲ್ಲಾವಾರು 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನ ಗಟ್ಟಿ ಮಾಡಿ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು. ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಇನ್ನು ನಮ್ಗೆ ಹತ್ರ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಮತ್ತು TPS, ನಗರಸಭೆಗಳು, ಪುರಸಭೆಗಳೆಲ್ಲ ಬರ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ನು ಹತ್ರ ಬಂದಂಗೆ. ಹಾಗಾಗಿ ಈ ವೋಟ್ ಚೋರಿ ಯಾವ ರೀತಿ ಆಗ್ತಾ ಇದೆ ಅಂತ ಇವತ್ತು ದೊಡ್ಡ ಬೃಹತ್ ಮಟ್ಟದಲ್ಲಿ ನಮ್ಮ ಇಡೀ ದೇಶವ್ಯಾಪ್ತಿ ನಮ್ಮ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಕಾಳಜಿನೂ ಇಲ್ಲ, ಅವರೇ ಅದನ್ನು ಒತ್ಕೊಂಡು ತಿರುಗ್ತಾ ಇದ್ದಾರೆ ಪಾಪ. ಈ ನಿಟ್ಟಿನಲ್ಲಿ ನಮ್ಮ ಗೌತಮ್ ಅಣ್ಣವರು ಇಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಬೇಕಂತೇಳಿ ನಮ್ಮ ಆರ್ನಣ್ಣವ್ರಿಗೆ ಹೇಳಿದ್ದು. ಪಾಪ ಅವ್ರ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಬರ್ತೀನಿ ಅಂತ ಹೇಳಿದ್ರಂತೆ. ಸಂಡೇ ಫಿಕ್ಸ್ ಮಾಡ್ತಾರೆ ಪ್ರೋಗ್ರಾಮ್. ಇವತ್ತು ವಿಶೇಷವಾಗಿ ಕೋಲಾರಲ್ಲಿ ನಮ್ಮ MLC ಅನಿಲ್ ಕುಮಾರ್ ಅವರು ಹಾಗೂ ಪುತ್ತೂರು ಮಂಜುನಾಥ್ ಅವ್ರ ಜೊತೆ ಕಾರ್ಯಕ್ರಮ ಮಾಡಿಕೊಂಡು ಮುಳಬಾಗಿಲಿಂದ ಬಂದಿರ್ತಕ್ಕಂಥದ್ದು, ಕೋಲಾರಿಂದ ಸೇರಿದ್ರು. ಅದು ಪೋಸ್ಟ್ಪೋನ್ ಆಗಿದೆ. ಸೊ ನಮ್ಮಲ್ಲಿ ಈಗ ಕೋಲಾರ ಮಾಡಿ ಮುಂದೆ ಬರ್ತಕ್ಕಂಥ ಭಾನುವಾರ ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಅಣ್ಣನವರು ಇವರು ಮಾತಾಡ್ಕೊಂಡಿದ್ದಾರೆ. ನಮಗೂ ತಿಳಿಸ್ತಾರೆ. ಪ್ರಿಲಿಮಿನರಿ ಮೀಟಿಂಗ್ ಒಂದು ಆಗುತ್ತೆ, ಅದಕ್ಕೆ ನಮ್ಮ ಶಂಕರಣ್ಣ ಅವರು ಸಜೆಷನ್ ಕೊಟ್ಟು ಒಂದು ಪಾಂಪ್ಲೆಟ್ ಮಾಡ್ಬಿಟ್ಟು, ಬಹಳಷ್ಟು ಜನರಿಗೆ ಅರಿವಿಲ್ಲ ಇದ್ರ ಬಗ್ಗೆ. ವೋಟ್ ಚೋರಿ ಅಂದ್ರೆ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ರು, ಒಂದೇ ಮನೆಯಲ್ಲಿ 20/15 80 ವೋಟ್ ಇದ್ದು ನಮ್ಮ ನಿಂಬವಳ್ಳಿ ಕ್ಷೇತ್ರದಲ್ಲಿ, ಬಹಳ ಮಾದೇಪುರ ಕ್ಷೇತ್ರ ಬಹಳ ಇಶ್ಯೂ ಆಯ್ತದ್ದು. ಆ ನಿಟ್ಟಿನಲ್ಲಿ ಈಗ ನಮ್ಮ ಜಿಲ್ಲಾ ಉಸ್ತುವಾರಿಯನ್ನಾಗಿ ಹಾಕಿದ್ದಾರೆ ಈ ವಿಷಯದಲ್ಲಿ. ಜೊತೆಗೆ ಇವತ್ತು ವಿಶೇಷ ಏನಂದ್ರೆ, ಗೌತಮ್ ಅಣ್ಣವರು KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇದು ಮುಖ್ಯವಾಗಿ. ಸೊ ನಾವೆಲ್ಲ ವಿಶ್ ಮಾಡ್ಬೇಕಂತ ಹೇಳಿದ್ರೆ ಬಹಳಷ್ಟು ಜನ ವಿಶ್ ಮಾಡಿದ್ದಾರೆ. ಸೊ ಇಲ್ಲೇ ಬರ್ಲಿ ಗೌತಮ್ ಅಣ್ಣವರು, ಇಲ್ಲೇ ವಿಶ್ ಮಾಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡು ಇವತ್ತು ಆ ಒಂದು ವಿಶೇಷವಾಗಿ ಇವತ್ತು ಬಂದಿರತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಬಂದಿರ್ತಕ್ಕ ಎಲ್ಲ ನಮ್ಮ ನಾಯಕರಿಗೆ, ಹೆಸರುಗಳಿಗೆ ಬಹಳಷ್ಟು ಜನ ಇದ್ದೀರಾ, ಎಲ್ಲರೂ ಕೂಡ ನಾನು ನೋಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅದ್ರ ಬಗ್ಗೆ ಅಣ್ಣವ್ರು ಮಾತಾಡ್ತೆ.